ಹಾಯ್, ಇದು ಡೆಲ್ಟಾ ಎಕ್ಸ್ಚೇಂಜಲ್ಲಿ ಟ್ರೇಡ್ ಮಾಡ್ತಾಯಿದ್ದೀನಿ. ಸೊ ಇದು ನಾನು ಇದರಲ್ಲಿ ತೊಗೊತಾ ಇರೋದು ಫಸ್ಟ್ ಟ್ರೇಡ್ ಇದು. ಓಕೆ, ಇಲ್ಲಿ ನೋಡಿ, ನಾನು ಇದರಲ್ಲಿ ಶಾರ್ಟ್ ಮಾಡಿದ್ದೀನಿ. ಯಾವುದಿದು XRP USD ಕರೆನ್ಸಿಲಿ ನಾನು ಶಾರ್ಟ್ ಮಾಡಿದ್ದೀನಿ. ನಾನು ಶಾರ್ಟ್ ಮಾಡಿರೋ ಪ್ರೈಸ್ ಬಂದ್ಬಿಟ್ಟು ಇಲ್ಲಿದೆ ನೋಡಿ, 3.1514. ಇವಾಗ ಮಾರ್ಕೆಟು ಈ ಪ್ರೈಸಲ್ಲಿ ನಡೀತಿದೆ. ನನಗೆ ಒಂದು $5 ಪ್ರಾಫಿಟ್ಟಲ್ಲಿದೆ ಅಟ್ ಪ್ರೆಸೆಂಟ್ ಇವಾಗ. ಓಕೆ, ಸೊ ನಾನು ಎಂಟ್ರಿ ತೊಗೊಂಡಿರೋ ಲಾಜಿಕಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನು ಟ್ರೇಡ್ ರನ್ನಿಂಗಲ್ಲಿದೆ. ಓಕೆ, ಮಾರ್ಕೆಟು ವಾಚ್ ಲಿಸ್ಟ್ಗೆ ಹೋಗಿ XRP USD. ಸೊ ನಂದು ಸ್ಟಾಪ್ ಲಾಸ್ ಇಲ್ಲಿಟ್ಟಿದ್ದೀನಿ. ಓಕೆ, ಅದೆಲ್ಲ ಫಸ್ಟು ಎಂಟ್ರಿಗೆ ಏನಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಂಟ್ರಿ ಏನು ಅಂತ, ಎಂಟ್ರಿ ಲಾಜಿಕ್ಕು. ಸೊ ನೋಡಿ, ಇಲ್ಲೊಂದು ನೋಡಿ ರೆಸಿಸ್ಟೆನ್ಸ್ ಕಾಣಿಸ್ತಿದೆಯಾ, ಅದೊಂದು ಲೈನ್ ಹಾಕ್ಕೊಂಡೆ. ಸೊ ನೆಕ್ಸ್ಟು ಫಸ್ಟ್ ಟೈಮ್ ಇಲ್ಲಿ ಬಂದು ರಿಜೆಕ್ಟ್ ಮಾಡ್ತು. ಓಕೆ, ನೆಕ್ಸ್ಟ್ ಟೈಮು ಸೆಕೆಂಡ್ ಟೈಮ್ ಬಂತು ರಿಜೆಕ್ಟು, ಥರ್ಡ್ ಟೈಮ್ ಕೂಡ ರಿಜೆಕ್ಟ್ ಆಯಿತು. ಸೊ ನಾನು ನೋಡಬೇಕಾದ್ರೆ ಇಲ್ಲಿದ್ದೆ. ಸೊ ಇಲ್ಲಿ ರಿಜೆಕ್ಟ್ ಆಗುತ್ತೆ ಅಂತ ನಾನು ಇಲ್ಲಿ ಶಾರ್ಟ್ ಪೊಸಿಷನ್ ತೊಗೊಂಡಿದ್ದೀನಿ. ಓಕೆ, ಎಂಟ್ರಿ ಇಲ್ಲಿ ನೋಡಿ, ಇದು ಥರ್ಡ್ ಟೈಮ್ ರಿಜೆಕ್ಷನ್ ಬಂದು ಫಾಲ್ ಆಗಿರುತ್ತಲ್ಲ, ಥರ್ಡ್ ಟೈಮ್ ರಿಜೆಕ್ಷನ್ ಆಗಿ ಫಾಲ್ ಆಗಿ ಮತ್ತೆ ರೈಸ್ ಆಗಿ ಇಲ್ಲಿ ರೆಸಿಸ್ಟೆನ್ಸ್ ಲೆವೆಲ್ ಹತ್ರ ರಿಜೆಕ್ಷನ್ ಕೊಡ್ತಿತ್ತು. ಸೊ ಅಲ್ಲಿ ನಾನು ಕೆಳಗಡೆಯಿಂದ ಒಂದು ಟ್ರೆಂಡ್ ಲೈನ್ ಹಾಕಿದೆ. ಆ ಟ್ರೆಂಡ್ ಲೈನ್ ರಿಜೆಕ್ಷನಲ್ಲಿ ನಾನು ಎಂಟ್ರಿ ತೊಗೊಂಡಿರೋದು. ಇದು 1 hour ಟೈಮ್ ಫ್ರೇಮು. 15 minutes ಟೈಮ್ ಫ್ರೇಮ್ಗೆ ಹೋಗ್ತೀನಿ. ಸೊ ಇಲ್ಲಿ ಒಂದು ನಿಮಿಷ, ಇಲ್ಲಿ ನೋಡ್ಬೋದು 15 minutes ಟೈಮ್ ಫ್ರೇಮಲ್ಲಿ ಇಲ್ಲೆಲ್ಲ ಸಪೋರ್ಟ್ ತೊಗೊಂಡಿದೆ. ಸೊ ಇಲ್ಲಿ ಬ್ರೇಕ್ ಆದರೂ ಕೂಡ ನನಗಿಲ್ಲಿ ಕೆಳಗಡೆ ವಿಕ್ಕಿದೆಯಲ್ಲ, ಇಲ್ಲಿ ಕೆಳಗಡೆ ನೋಡಿ, ಇಲ್ಲಿ ಬ್ರೇಕ್ ಆಯಿತು. ಇಲ್ಲೂ ಕ್ಯಾಂಡಲ್ ಕೂಡ ಕ್ಲೋಸ್ ಕೊಡ್ತು, ಬಟ್ ವಿಕ್ಕು ನನಗೆ ಯಾಕೋ ಇಲ್ಲಿ ಟ್ರೇಡ್ ತೊಗೊಬೇಕು ಅಂತ ಅನಿಸಿಲ್ಲ. ಸೊ ಅಗೇನ್ ನಾನು ವೆಯ್ಟ್ ಮಾಡಿದೆ. ಸೊ ಅಗೇನ್ ಸ್ವಲ್ಪ ಮೇಲೋಗಿ ಈ ಸ್ಟ್ರಾಂಗ್ ಕ್ಯಾಂಡಲ್ ಇದೆಯಲ್ಲ, ಈ ಸ್ಟ್ರಾಂಗ್ ಕ್ಯಾಂಡಲಲ್ಲಿ ನಾನು ಎಂಟ್ರಿ ತೊಗೊಂಡಿರೋದು. ಸೊ ಇಲ್ಲಿ ನನ್ನ ಎಂಟ್ರಿ ಪ್ರೈಸ್ ಟ್ರಿಗರ್ ಆಯಿತು. ಸೊ ಅಲ್ಲಿಂದ ಆ್ಯಕ್ಚುಲಿ ನಂದು ನಿನ್ನೆ ತೊಗೊಂಡಿದ್ದು, ನಿನ್ನೆ ನೈಟೇ ಆ್ಯಕ್ಚುಲಿ ಟಾರ್ಗೆಟ್ ಇಟ್ಟಾಗಬೇಕಿತ್ತು. ಸ್ವಲ್ಪ ಜಸ್ಟಲ್ಲಿ ಮಿಸ್ ಆಯಿತು ನೋಡಿ, ಜಸ್ಟ್ 30121 ಇಲ್ಲಿ ನೋಡ್ಬೋದು ನೋಡಿ, ಜಸ್ಟ್ ಒಂದು 20 points ನಿಯರ್ಲಿ ಅಲ್ಲಿಗೆ ಮಿಸ್ ಆಯಿತು ನನ್ನ ಟಾರ್ಗೆಟು. ಸೊ ಅಗೇನ್ ಅಲ್ಲಿಂದ ಬೌನ್ಸ್ ಬ್ಯಾಕ್ ಕೊಟ್ಟೈತೆ ನೋಡಿ, ಅಲ್ಲಿಂದ ಮಾರ್ನಿಂಗಿಂದ ರಿಟರ್ನ್ ಹೋಗಿದೆ. ಇವಾಗ ಅಗೇನ್ ಫಾಲ್ ಆಗ್ತಿದೆ. ಈ ರೈಸಲ್ಲಿ ನಾನು ಏನು ಮಾಡಿದೆ ಅಂದರೆ, ಈ ರೈಸಲ್ಲಿ ನಾನು ಸ್ಟಾಪ್ ಲಾಸ್ ಪ್ರೀವಿಯಸ್ ಆಗಿ ನಾನು ಎಂಟ್ರಿ ಇಲ್ಲಿ ತೊಗೊಂಡಿದ್ದಾಗ ನನ್ನ ಸ್ಟಾಪ್ ಲಾಸ್ ಎಲ್ಲಿತ್ತು, ಪ್ರೀವಿಯಸ್ ಆಗಿ ಇದಿತ್ತಲ್ವಾ. ಸೊ ಈ ರಿವರ್ಸಲ್ ಆದಾಗ ನನಗೆ ಇದು 0 ಲಾಸ್ ಟ್ರೇಡ್ ಆಗಲಿ ಅಂತ ಇಲ್ಲಿರೋ ಸ್ಟಾಪ್ ಲಾಸ್ನ ತೊಗೊಂಬಂದ್ಬಿಟ್ಟು ನಾನು ಇಲ್ಲಿ ಪ್ಲೇಸ್ ಮಾಡಿದ್ದೀನಿ ನೋಡಿ, ಇಲ್ಲಿ ಸ್ಟಾಪ್ ಲಾಸ್ ಕಾಣಿಸ್ತಿದೆಯಲ್ಲ. ಸೊ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಇದು ಹಿಂಗೆ ಬಂದು ಹಿಂಗೆ ರಿವರ್ಸ್ ಹೋಗಿ ಸ್ಟಾಪ್ ಲಾಸ್ ಇಟ್ಟಾದರೂ ಕೂಡ ನನಗೆ 0 ಲಾಸ್. ಈ ಟ್ರೇಡಲ್ಲಿ ನನಗೆ ಯಾವುದೇ ರೀತಿಯ ಲಾಸ್ ಇರೋದಿಲ್ಲ. ಇನ್ ಕೇಸ್ ಏನಾದರೂ ಪ್ರಾಫಿಟ್ ಇಟ್ಟಾದರೆ ನೋಡಿ, ಇಲ್ಲಿ ಬಂದು ಟಾರ್ಗೆಟ್ ಏನಾದರೂ ಇಟ್ಟಾದರೆ ನಂಗೆ ನಿಯರ್ಲಿ ಒಂದು $14 to $15 ಪ್ರಾಫಿಟ್ ಸಿಗುತ್ತೆ. ನಾನು ಜಸ್ಟ್ ನನ್ನ ಕ್ಯಾಪಿಟಲ್ ಬಂದು ಲೋ ಕ್ಯಾಪಿಟಲಲ್ಲಿ ಟ್ರೇಡ್ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಏನಾಗುತ್ತೆ ಅಂತ, ಅಪ್ಡೇಟ್ಸ್ ಮಾಡ್ತೀನಿ. ಇನ್ನು ಪ್ರೆಸೆಂಟ್ ಇನ್ನು ಟ್ರೇಡು ನಡೀತಿದೆ. ಒಂದು ನಿಮಿಷ, ಇವಾಗ ಇದಿನ್ನೂ ಕೆಳಗಡೆ ಹೋಗುತ್ತೆ ಅಂತ ಅಂದ್ಕೊತೀನಿ. ಏನಕ್ಕಂದರೆ ನೋಡಿ, ಇದು 9 and 21 EMA ಎರಡು ಕೆಳಗಡೆನೂ ಕ್ರಾಸ್ ಮಾಡಿದೆ, ಕೆಳಗಡೆ ಬಂದಿದೆ. ಸೊ
ಕೆಳಗಡೆ ಬರುತ್ತೆ ಅಂತ ಅನ್ಕೊತಾ ಇದ್ದೀನಿ, ಬಟ್ ಹೇಳೋದಕ್ಕಾಗೋದಿಲ್ಲ. ಮಾರ್ಕೆಟು ನಾನು ಅಂದ್ಕೊಂಡಂಗೆ ಆಗುತ್ತೆ ಅಂತೇನಿಲ್ಲ, ಒಂದು ಪ್ರಿಡಿಕ್ಷನ್ ಮಾಡ್ಬೋದು ಅಷ್ಟೇ. 2 EMA ಕ್ರಾಸ್ ಆಗಿದೆ. ಇಲ್ಲಿ ಟಾರ್ಗೆಟ್ ಹಿಟ್ಟಾಗ್ಬೋದು ಅಂದ್ಕೊತಾ ಇದ್ದೀನಿ. ಟಾರ್ಗೆಟ್ ಹಿಟ್ಟಾಯಿತು, ಇಷ್ಟು ಪ್ರಾಫಿಟ್ಟು ಅಂತ ತೋರಿಸ್ತೀನಿ. ಓಕೆ, ಇವಾಗ ಪ್ರೆಸೆಂಟ್ ಬಂದ್ಬಿಟ್ಟು ನನ್ನ ಕ್ಯಾಪಿಟಲ್ ಬಂದ್ಬಿಟ್ಟು 3000 ಆ್ಯಡ್ ಮಾಡಿದ್ದೆ. ಇವಾಗ ಪ್ರೆಸೆಂಟ್ ಒಂದು 500 ರೂಪೀಸ್ ಪ್ರಾಫಿಟಲ್ಲಿ ನಡೀತಿದೆ. ಓಕೆ, ನೋಡೋಣ ಇನ್ ಕೇಸ್ ಏನಾದ್ರು ಟಾರ್ಗೆಟ್ ಇಟ್ಟಾದರೆ ನನ್ನ ಕ್ಯಾಪಿಟಲ್ ಎಷ್ಟಾಗುತ್ತೆ ಅಂತ. $41 ಇದೆ. ನಾನು ಆ್ಯಡ್ ಮಾಡಬೇಕಾದ್ರೆ ಇದ್ದಿದ್ದು ಫಂಡು $35 ಏನೋ. ಇವಾಗ ಒಂದು $5-6 ಆ್ಯಡ್ ಆಗಿದೆ ಪ್ರಾಫಿಟು. ಓಕೆ, ನೋಡೋಣ ಟಾರ್ಗೆಟ್ ಹಿಟ್ಟಾಗುತ್ತಾ, ಸ್ಟಾಪ್ ಲಾಸ್ ಹಿಟ್ಟಾಗುತ್ತಾ ಅಂತ ಅಪ್ಡೇಟ್ ಮಾಡ್ತೀನಿ. ಓಕೆ, ಸೊ ಇವಾಗ ನೋಡ್ತಾ ಇದ್ದೀನಿ ನಾನು. ಲಾಸ್ಟು ರೆಕಾರ್ಡ್ ಆದಮೇಲೆ ನಾನು ಮತ್ತೆ ಮಾರ್ಕೆಟ್ ನೋಡಿಲ್ಲ. ಏನಕ್ಕೆ ನಾನು ಅಷ್ಟು ನೋಡ್ದಿರ ಇದ್ದೀನಿ ಅಂದರೆ, ಟಾರ್ಗೆಟು ಪ್ಲಸ್ ಸ್ಟಾಪ್ ಲಾಸು, ಇವಾಗ ಜಸ್ಟ್ ಸ್ಟಾಪ್ ಲಾಸ್ ಚೇಂಜ್ ಮಾಡಿದ್ದೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಟಾಪ್ ಲಾಸು ಎಲ್ಲ ಸೆಟ್ ಮಾಡಿದ್ದೀನಲ್ವಾ, ಸೊ ಅದಕ್ಕೆ ನಾನು ಅಷ್ಟು ಮಾರ್ಕೆಟ್ ನೋಡೋಕ್ಕೆ ಹೋಗಿಲ್ಲ. ಇಟ್ಟಾದ್ರೇನು ಸ್ಟಾಪ್ ಲಾಸ್ ಹಿಟ್ಟಾಗುತ್ತೆ, ಇಲ್ಲಾಂದರೆ ಟಾರ್ಗೆಟ್ ಹಿಟ್ಟಾಗುತ್ತೆ, ಅದ್ರ ಮೇಲೆ ಏನೂ ಆಗಲ್ವಲ್ಲ. ಸೊ ಓಕೆ, ಸ್ಟಾಪ್ ಲಾಸ್ ಇವಾಗ ಪ್ರೀವಿಯಸ್ ಆಗಿ ಇಲ್ಲಿತ್ತು, ಸೊ ಇವಾಗ ಚೇಂಜ್ ಮಾಡಿದ್ದೀನಿ. ರೀಸನ್ ಏನಂದರೆ ನೋಡಿ, ಇಲ್ಲೊಂದು ಟ್ರೆಂಡ್ ಲೈನ್ ನೋಡ್ಬೋದು. ಸೊ ಇಲ್ಲಿ ಬ್ರೇಕ್ ಡೌನ್ ಆಗಿದೆಯಲ್ಲ, ಇಲ್ಲಿ ಬ್ರೇಕ್ ಡೌನ್ ಆಗಿರೋದ್ರಿಂದ ಪ್ರೀವಿಯಸ್ ಆಗಿ ರೆಸಿಸ್ಟೆನ್ಸ್ನ ಇದು ಫೇಸ್ ಮಾಡಿದೆಯಲ್ಲ, ಸೊ ಅದಕ್ಕೆ ನಾನು ಸ್ಟಾಪ್ ಲಾಸು ನಿಯರ್ಲಿ ಇಲ್ಲಿ ನೋ ಲಾಸ್ ಹತ್ರ ಏನೋ ಇತ್ತಲ್ವ, ಸೊ ಅದಕ್ಕೆ ಇವಾಗ ಎತ್ಕೊಂಬಂದು ಇಲ್ಲಿ ಇಕ್ಕಿದ್ದೀನಿ ಅದ್ರ ಮೇಲೇ. ಸೊ ಇವಾಗ ನನಗೆ ಲಾಸ್ ಆಗೋಕ್ಕಿಂತ ಇನ್ ಕೇಸ್ ಏನಾದರೂ ಇದು ಇಲ್ಲಿಂದ ರಿಟರ್ನ್ ಹಿಂಗೆ ಹೋಗಿ ಇಲ್ಲಿ ಸ್ಟಾಪ್ ಲಾಸ್ ಇಟ್ಟಾದರೂ ಕೂಡ ನಾನು ಮಿನಿಮಮ್ ಒಂದು $4-5 ಪ್ರಾಫಿಟಲ್ಲೇ ಈ ಟ್ರೇಡ್ನ ಕ್ಲೋಸ್ ಮಾಡ್ತೀನಿ. ಓಕೆ, ನೋಡೋಣ ಏನಾಗುತ್ತೆ ಅಂತ. ಮತ್ತೆ ಇದೇನಾಗಿದೆ ಅಂದರೆ, ಇದು ಫಸ್ಟ್ ಟೈಮ್ ಬಂದು ಟಾರ್ಗೆಟ್ ಮಿಸ್ಸು, ಸೆಕೆಂಡ್ ಟೈಮ್ ಫಾಲ್ ಆದರೂ ಕೂಡ ನೋಡಿ ಇಷ್ಟು ಗ್ಯಾಪಲ್ಲಿ ಟಾರ್ಗೆಟ್ ಮಿಸ್ ಆಯಿತು. ಅಗೇನ್ ಬೌನ್ಸ್ ಆಗಿದೆ, ಅಗೇನ್ ಫಾಲ್ ಆಗ್ತಿದೆ. ಬಟ್ ಇಲ್ಲಿ ಏನಾಗ್ತಿದೆ ಅಂದರೆ ನೋಡಿ, ಇಲ್ಲಿ ಕೆಳಗಡೆ ರಿಜೆಕ್ಷನ್ ತೊಗೊತಿದೆ. ಇಲ್ಲಿ ನೋಡಿ ಕ್ಯಾಂಡಲ್ ಮತ್ತು ಇವಾಗ ಪ್ರೆಸೆಂಟ್ ಕ್ಯಾಂಡಲು. ಸೊ ಇದು ರಿವರ್ಸ್ ಆಗುತ್ತೇನೋ ಅಂತ ಇನ್ನೊಂದು ಕಡೆ ಅನ್ನಿಸ್ತಿದೆ, ನೋಡೋಣ ಏನಾಗುತ್ತೆ ಅಂತ. ಬಟ್ ರಿವರ್ಸ್ ಆದರೂ ಕೂಡ ಏನು ಇದಿಲ್ಲ, ಲಾಸ್ ಆಗೋದಿಲ್ಲ ಇಲ್ಲಿದೆಯಲ್ಲ. ಸೊ ನಾವು ಇಷ್ಟೇನಿದೆ ಇಷ್ಟಕ್ಕೆ ಪ್ರಾಫಿಟಲ್ಲಿರ್ತೀವಿ. ಓಕೆ, ವೆಯ್ಟ್ ಮಾಡಿ ನೋಡೋಣ ಟಾರ್ಗೆಟ್ ಹಿಟ್ಟಾಗುತ್ತಾ, ಸ್ಟಾಪ್ ಲಾಸ್ ಹಿಟ್ಟಾಗುತ್ತಾ ಅಂತ. ಟ್ರಯಲ್ ಸ್ಟಾಪ್ ಲಾಸು ಇನ್ನು ಸ್ವಲ್ಪ ದೂರ ಇದೆ, ಬಟ್ ಇಲ್ಲಿಂದ ಇಲ್ಲಿ ಟಾರ್ಗೆಟ್ ಹಿಟ್ಟಾಗೋದಕ್ಕೆ ಸ್ಟ್ರಗಲ್ ಮಾಡ್ತಿದೆ. ಓಕೆ, ನೋಡೋಣ ಟಾರ್ಗೆಟ್ ಸ್ಟಾಪ್ ಲಾಸ್ ಅಪ್ಡೇಟ್ ಮಾಡ್ತೀನಿ. ಇವಾಗ ಈ ಪ್ರೀವಿಯಸ್ ಲೋ ಏನಿದೆಯಲ್ಲ, ಈ ಸಪೋರ್ಟಾಗಿ ವರ್ಕ್ ಆಗ್ತಿದೆ ನೋಡಿ, ಮತ್ತೆ ಇಲ್ಲಿ ಸಪೋರ್ಟ್ ತೊಗೊತಿದೆ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಟ್ರಯಲ್ ಸ್ಟಾಪ್ ಲಾಸ್ನ ಇನ್ನೂ ಸ್ವಲ್ಪ ಕೆಳಗಡೆ ತೊಗೊಂಬಿಡ್ತೀನಿ. ಈ ಸ್ಟಾಪ್ ಲಾಸ್ ಇದೆಯಲ್ಲ, ಇಲ್ಲಿಂದ ಇಲ್ಲಿ ಸ್ವಲ್ಪ ಮೇಲೆ ತೊಗೊಂಬಿಡ್ತೀನಿ. ಓಕೆ, ನನ್ನ ಟಾರ್ಗೆಟ್ ಏನು ಇಲ್ಲಿತ್ತಲ್ವ, ಅದನ್ನು ಇವಾಗ ಇನ್ನೂ ಕೆಳಗಡೆ ತೊಗೊಂಬಂದಿದ್ದೀನಿ. ಇನ್ ಕೇಸ್ ಏನಾದರೂ ರಿಟರ್ನ್ ಇಲ್ಲಿ ನನಗನ್ನಿಸ್ದಂಗೆ ರಿಟರ್ನ್ ಆಗ್ಬೋದು ಅನ್ನಿಸ್ತಿದೆ. ಇನ್ ಕೇಸ್ ಏನಾದರೂ ಇಲ್ಲಿ ನೋಡಿ, ಇಲ್ಲಿ ಸಪೋರ್ಟ್ ತೊಗೊಂಡಿದೆ. ಇನ್ ಕೇಸ್ ಏನಾದರೂ ಈ ಸಪೋರ್ಟ್ ಬ್ರೇಕ್ ಆದರೆ ನೆಕ್ಸ್ಟ್ ಸಪೋರ್ಟ್ ಇರೋದು ಇಲ್ಲಿದೆಯಲ್ಲ, ಇದೊಂದು ಸಪೋರ್ಟ್ ಆಗುತ್ತೆ, ಇದೊಂದು ಸಪೋರ್ಟ್ ಆಗುತ್ತೆ, ನೆಕ್ಸ್ಟ್ ಸಪೋರ್ಟ್ ಇರೋದು ಇಲ್ಲಿವರೆಗೂ ಫಾಲೋ ಆಗ್ಬೋದು ಅಂತ ಅಲ್ಲಿವರೆಗೂ ಟಾರ್ಗೆಟ್ ಸೆಟ್ ಮಾಡಿದ್ದೀನಿ. ಇಲ್ಲೇನಾದರೂ ಸಪೋರ್ಟ್ ತೊಗೊಂಡು ಮೇಲೆ ಹೋದರೆ ಇಲ್ಲಿ ಟ್ರಯಲ್ ಸ್ಟಾಪ್ ಲಾಸ್ ಇಟ್ಟಾಗಬೇಕು. ನಾನೊಂದು $6 ಇಲ್ಲ $7 ಎಕ್ಸಿಟ್ ಆಗ್ತೀನಿ. ಇವಾಗ ಪ್ರೆಸೆಂಟ್ ಇಲ್ಲಿ ನೋಡಿ $12 ಪ್ರಾಫಿಟಲ್ಲಿ ನಡೀತಿದೆ. ಓಕೆ, ಇನ್ ಕೇಸ್ ಏನಾದರೂ ಇದು ಬ್ರೇಕ್ ಡೌನ್ ಆದರೆ ಚೆನ್ನಾಗಿರುತ್ತೆ, ನಾವು ಟಾರ್ಗೆಟ್ ಇಲ್ಲಿವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು. ವೆಯ್ಟ್ ಮಾಡಿ ನೋಡೋಣ. ಬಟ್ ಇದೀಗಲೇ ಮುಗಿಯಲ್ಲ, ಇದೊಂದೊಂದು ಕ್ಯಾಂಡಲ್ 15 ಮಿನಿಟ್ಸ್, 4 ಕ್ಯಾಂಡಲ್ ಬರೋದಕ್ಕೆ 1 ಅವರ್ ಆಗುತ್ತೆ. ಓಕೆ, ಆಲ್ರೆಡಿ ಇಲ್ಲಿ ಸಪೋರ್ಟ್ ತೊಗೊಂಡಿದೆ. ಓಕೆ, ರಿವರ್ಸ್ ಆದ್ರೂ ಏನು ಇದಿಲ್ಲ, ಪ್ರಾಫಿಟಲ್ಲೇ ಎಕ್ಸಿಟ್ ಆಗ್ತೀವಿ. ಓಕೆ, ನಾವು ಅಂದ್ಕೊಂಡಿರೋ
ಟಾರ್ಗೆಟ್ ಅಂತೂ ಇಲ್ಲಿ ಕೆಳಗಡೆ ಇಟ್ಟಾಗಿದೆ, ಬಟ್ ಅದಕ್ಕಿಂತ ಕೆಳಗಡೆ ಹೋಗಿಲ್ಲ. ಸೊ ನಮ್ಮದು ಟ್ರೈಲ್ ಸ್ಟಾಪ್ ಲಾಸ್ ಇಲ್ಲಿಟ್ಟಿದ್ರಿ ಅನಿಸುತ್ತೆ. ಟ್ರೈಲ್ ಸ್ಟಾಪ್ ಲಾಸ್ ಇಲ್ಲಿಟ್ಟಿದ್ರಿ ಅನಿಸುತ್ತೆ. ಟ್ರೈಲ್ ಸ್ಟಾಪ್ ಲಾಸ್ ಇಟ್ಟಾಗಿದೆ. ಓಕೆ, ನಮ್ಮ ಕ್ಯಾಪಿಟಲ್ ನೋಡ್ಬೋದು. ನಾನು ಆ್ಯಡ್ ಮಾಡಿದ್ದು 3000. ಇವಾಗ 3590 ರುಪೀಸ್ ಇದೆ. 590 ರುಪೀಸ್ ಪ್ರಾಫಿಟ್ ಇದೆ. ಓಕೆ, ನೆಕ್ಸ್ಟ್ ಟ್ರೇಡ್ ಮಾಡೋದಾಗ ಲಾಜಿಕ್ಕು ಮತ್ತು ಎಂಟ್ರಿ ಎಕ್ಸಿಟ್ಟು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಟ್ರೇಡು ಟ್ರೈಲ್ ಸ್ಟಾಪ್ ಲಾಸ್ ಇಟ್ಟಾದರೂ ಕೂಡ ನಾವು 590 ರುಪೀಸ್ ಪ್ರಾಫಿಟಲ್ಲಿ ಎಕ್ಸಿಟ್ ಆಗಿದ್ದೀವಿ. ಸೊ ಈ ಥರನೇ ನಾನು ಮಾಡೋ ಟ್ರೇಡ್ಸ್ ಬಗ್ಗೆ ಅಪ್ಡೇಟ್ಸ್ ಬೇಕಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.